ರೀ ನನಗಿವತ್ತೆಷ್ಟು ಖುಷಿ ಆಗ್ತಿದೆ ಗೊತ್ತಾ? ಆ ಖುಷಿನ ಹಂಚ್ಕೋಬೇಕು ಅಂತಾನೆ ನಿಮಗೆ ಫೋನ್ ಮಾಡಿದೆ. ಇವತ್ತು ನಮ್ಮ ಸಂತು ಬಂದಿದ್ದಾರಿ. ಎಷ್ಟು ಬದಲಾಗಿದ್ದಾನೆ ಗೊತ್ತಾ? ನನಗೆ ಆಶ್ಚರ್ಯ ಆಗೋಯ್ತು. ಇವನು ನಮ್ಮ ಹಳೆ ಸಂತುನ ಹೊಸ ಸಂತುನ ಅಂತ ಅನ್ಸ್ಬಿಡ್ತು. ನೀವು ಯಾವಾಗಲೂ ಹೇಳ್ತಿರ್ತೀರಲ್ಲ, ಮಕ್ಕಳು ಹಾಗಿರಬೇಕು ಹೀಗಿರಬೇಕು, ತಂದೆ ತಾಯಿಗೆ ಗೌರವ ಕೊಡಬೇಕು ಅಂತ. ನಮ್ಮ ಸಂತು ಅದೇ ಥರ ನಡ್ಕೊಂಡಾರಿ. ಅವನು ಯಾವಾಗಲೂ ಜುಗ್ಗ ಜಿಪ್ಪಣ ದುಡ್ಡೇ ಖರ್ಚು ಮಾಡಲ್ಲ ಅಂತ ಅನ್ಕೋತಿದ್ವಲ್ಲ, ಇವತ್ತು ನನಗೋಸ್ಕರ ಹಣ್ಣು ಎಳ್ನೀರು ಎಲ್ಲ ತಗೊಂಡ್ಬಂದಿದ್ದಾರೆ. ಅಷ್ಟೇ ಅಲ್ಲ ರೀ, ನನ್ನ ಆರೋಗ್ಯದ ಬಗ್ಗೆ ಅವನಿಗೆ ಎಷ್ಟು ಕಾಳಜಿ ಅಂತೀರಾ? ಅವ್ರ ಆಫೀಸಲ್ಲಿ ನನಗೋಸ್ಕರ ಹೆಲ್ತ್ ಇನ್ಶೂರೆನ್ಸ್ ರಿನ್ಯೂವಲ್ ಮಾಡ್ತಿದ್ದಾನೆ. ಅದಕ್ಕೆ ಅಂತ ಬಂದು ಸೈನ್ ಕೂಡ ಮಾಡಿಸ್ಕೊಂಡು ಹೋದಾರಿ. ನಿಜವಾಗ್ಲೂ ರೀ, ಅವನಿವತ್ತು ನಡ್ಕೊಂಡಿದ್ದ ರೀತಿ ನನಗಂತೂ ತುಂಬ ಖುಷಿ ಆಯಿತು. ಹೌದಾ ಲಕ್ಷ್ಮಿ? ನನಗೇನೋ ಒಂಥರ ಆಶ್ಚರ್ಯ ಆಗ್ತಾ ಇದೆ. ಮೊದಲು ಹಾಗೆ ಅನ್ನಿಸ್ತು ರೀ, ಆದರೆ ಅವನು ನನ್ನಿಂದಲೇ ಇದೆಲ್ಲ ಆಗಿದ್ದಮ್ಮ, ನಾನು ನಿನ್ನನ್ನು ಮನೆ ಕರ್ಕೊಂಡು ಹೋಗ್ತೀನಿ ಎಂದ. ನನಗೆ ಆಕ್ಸಿಡೆಂಟ್ ಆಗಿರೋ ವಿಚಾರನ ತುಂಬ ಮನಸ್ಸಿಗೆ ಹಚ್ಕೊಂಡ್ಬಿಟ್ಟಿದ್ದಾನ್ರಿ. ತುಂಬ ನೊಂದ್ಕೊಂಡ್ಬಿಟ್ಟ. ನಾನೇ ಅವನಿಗೆ ಸಮಾಧಾನ ಮಾಡಿದೆ. ಹೌದಾ? ನಮ್ಮ ಸಂತು ಇಷ್ಟು ಬೇಗ ಬದಲಾದ್ನ? ಏನ್ರಿ ನೀವು ಸಂತು ವಿಚಾರದಲ್ಲಿ ನಿಮ್ದು ಯಾವಾಗಲೂ ಕೊಂಕೆ ಅಲ್ಲ ರೀ. ನಾವು ನಮ್ಮ ಮಕ್ಕಳನ್ನ ಎಷ್ಟು ಪ್ರೀತಿಯಿಂದ ಸಾಕಿದ್ದೀವಿ ಅಂಥದ್ರಲ್ಲಿ ಅವ್ರು ನಮ್ಮ ಹತ್ರ ಬೇರೆ ಥರ ನಡ್ಕೊಳ್ಳೋದಕ್ಕೆ ಹೇಗ್ರಿ ಸಾಧ್ಯ? ಅಂತೂ ನಮ್ಮ ಸಂತು ಬದಲಾಗಿರೋದು ನೋಡಿ ನನಗೆಷ್ಟು ಸಮಾಧಾನ ಆಯಿತು ಗೊತ್ತಾ? ಏನೋ ಆ ದೇವ್ರ ದಯೆಯಿಂದ ನಾವೆಲ್ಲರೂ ಮತ್ತೆ ಒಂದಾದರೆ ಆ ಸಂಭ್ರಮ ಎಷ್ಟು ಚೆನ್ನಾಗಿರುತ್ತಲ್ವೇನ್ರಿ. ಸರಿ ಲಕ್ಷ್ಮಿ, ಏನೋ ಆ ಭಗವಂತನ ಕೃಪೆ, ನಮ್ಮ ಮಕ್ಕಳಿಗೆ ಒಳ್ಳೆ ಬುದ್ಧಿ ಬಂದು ನಾವೆಲ್ಲ ಒಂದೇ ಮನೇಲಿ ಬದುಕೋಕೆ ಸಾಧ್ಯ ಆದರೆ ಅದಕ್ಕಿಂತ ಖುಷಿ ಇನ್ನೇನಿದೆ ಹೇಳು? ಹೌದು ರೀ. ನೋಡಿ, ಇವತ್ತು ಅವನ ಮನೆಗೆ ಬಂದಮೇಲೆ ಅವನು ಚೆನ್ನಾಗಿ ಮಾತಾಡ್ಸಿ. ಆಯ್ತು. ಲಕ್ಷ್ಮಿ, ಮಕ್ಕಳು ಮಕ್ಕಳು ಅಂತ ತುಂಬ ಹಚ್ಕೋಬೇಡ. ನೀನು ಅಂದ್ಕೊಂಡಿರುವಷ್ಟು ಒಳ್ಳೆಯವರಲ್ಲ ನಮ್ಮ ಮಕ್ಕಳು. ಸಂತೋಷದಲ್ಲಿ ಏನೋ ಓಡ್ತಾ ಇರುತ್ತೆ, ಅದಕ್ಕೆ ಅವನು ನಿನ್ನನ್ನು ಹೀಗೆ ಮಾತಾಡ್ಸಿದ. ಸರ್, ಅವರು ನಮ್ಮ ತಾತ ಗೋವಿಂದಯ್ಯ ಅಂತ. ಅವರಿಗೆ ಇಬ್ಬರು ಮಕ್ಕಳು, ಒಬ್ಬರು ನರಸಿಂಹಯ್ಯ ಅಂತ, ಇನ್ನೊಬ್ಬರು ಲಕ್ಷ್ಮಿ ಅಂತ. ಆ ಲಕ್ಷ್ಮಿ ಅನ್ನೋರು ನಮ್ಮ ತಾಯಿ. ಈ ಆಸ್ತಿ ಎಲ್ಲ ನಮ್ಮ ಮಾವಂದಲ್ಲ ಸರ್, ನಮ್ಮ ತಾತ ಸಂಪಾದನೆ ಮಾಡಿರೋದು. ಅದರಲ್ಲಿ ನಮ್ಮ ಅಮ್ಮಂಗೆ ಒಂದು ಅರ್ಧ ಪಾಲು ಸಿಗ್ಬೇಕಲ್ವ ಸರ್? ಒಂದು ನಯಾ ಪೈಸಾ ಕೊಡ್ತಿಲ್ಲ, ಎಲ್ಲ ಅವರೇ ಅನುಭವಿಸ್ತಿದ್ದಾರೆ. ಇದು ತಪ್ಪಲ್ವ ಸರ್? ಹೌದು, ಇದು ತಪ್ಪು. ತಂದೆ ಆಸ್ತಿನಲ್ಲಿ ಅರ್ಧ ಭಾಗ ಹೆಣ್ಣು ಮಕ್ಕಳಿಗೆ ಬರಬೇಕು ಅಂತ ಕಾನೂನೇ ಇದೆಯಲ್ಲ. ಹಾಗಾದರೆ ನಮ್ಮ ತಾಯಿಗೂ ಅದರಲ್ಲಿ ಪಾಲು ಬರುತ್ತಾ ಸರ್? ಬರುತ್ತೆ ಅಂತ ಹೇಳ್ತಿದ್ದಾರೆ, ನೀನು ಮತ್ತೆ ಅದನ್ನೇ ಕೇಳ್ತಿದ್ಯಲ್ಲ. ಸರ್,
ಈ ನಮ್ಮ ತಾಯಿ ಮದುವೆ ಆಗಿ 38 ವರ್ಷ ಆಯಿತು ಸರ್. ಇಲ್ಲಿವರೆಗೂ ಒಂದು ನಯಾ ಪೈಸಾ ಕೊಟ್ಟಿಲ್ಲ ಸರ್. ಇನ್ನೂ ಎಷ್ಟು ಆಸ್ತಿ ಮಾಡಿರ್ಬೋದು ಸರ್. ಅದರಲ್ಲಿ ನಮಗೆ ಅರ್ಧ ಪಾಲು ಸಿಗಬೇಕು ಸರ್. ಸರ್, ನೀವು ಕೊಡೋ ನೋಟಿಸ್ ಹೇಗಿರಬೇಕು ಅಂದರೆ ಅದನ್ನು ನೋಡ್ತಿದ್ದಾಗೆ ನಮ್ಮ ಮಾವ ಓಡೋಡು ಬಂದು ನಮ್ಮ ಪಾಲು ನಮಗೆ ಕೊಟ್ಬಿಡ್ಬೇಕು ಸರ್. ಹಾಗೆ ಮಾಡಿಕೊಡಿ ಸರ್. ನೋಡಿ, ಈ ಊರಲ್ಲಿ ಹಾಂ, ಈಗಾಗಲೇ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಡಬೇಕು ಅಂತ ಓಡಾಡ್ತಾ ಇದ್ದಾರ್ರಿ. ಈ ಸಮಯದಲ್ಲಿ ನೀವೇನಾದರೂ ಕೇಸ್ ಹಾಕಿದ್ರೆ ನಿಜವಾಗ್ಲೂ ನೀವೇ ಅದೃಷ್ಟವಂತರ್ರಿ. ಹಾಂ, ಈ ಊರಲ್ಲಿ ಭೂಮಿ ಬೆಲೆ ಚಿನ್ನದ ಬೆಲೆ ಥರ ಮೇಲಕ್ಕೆ ಏರ್ತಾ ಇದೆ. ಸರ್ ಹಾಗಾದರೆ ಬೇಗ ಡ್ರಾಫ್ಟ್ ರೆಡಿ ಮಾಡಿ ಸರ್. ನಿಮ್ಮ ಫೀಸ್ ಏನಿದೆ ನಾನು ಕೊಟ್ಬಿಡ್ತೀನಿ ಸರ್. ರೀ, ಫೀಸ್ ತೊಗೊಂಡು ಯಾರು ಕೇಸ್ ನಡೆಸೋದಿಲ್ಲ ರೀ. ಎಲ್ಲ ಪರ್ಸೆಂಟೇಜ್ ಮೇಲೇ ಕೇಸ್ ನಡೆಸೋದು. ನೋಡಿ, ನಿಮಗೆ ಬರೋ ಆಸ್ತಿಲಿ ಜಸ್ಟ್ 5% ಕೊಟ್ಟರೆ ಸಾಕು, ನಾನು ನಿಮ್ಮ ಕೇಸ್ ನಡೆಸ್ಕೊಡ್ತೀನಿ. 5%? ಸರ್ ಸಿಕ್ಕಾಬಡೆ ಜಾಸ್ತಿ ಐತೆ ಸರ್. ಪಡಪ್ಪ ಬರ ಹೋಗೋಣ. ಸರ್ ಹೌದು ಸರ್, 5% ಭಾಳ ಜಾಸ್ತಿ ಆಯಿತು ಸರ್. ಯಾಕಂದರೆ 100ಕ್ಕೆ 5 ರೂಪಾಯಿ ಅಂದರೆ ಕೋಟಿಗೆ 5 ಲಕ್ಷ. ಸರ್ ಬೇಡ ಸರ್, ನಾವು ಬೇರೆ ಲಾಯರ್ ನೋಡ್ಕೊತೀವಿ. ಕೂತ್ಕೊಳ್ರಿ, ನಾನು ತಮಾಷೆಗೆ ಹೇಳಿದೆ ರೀ. ಸರಿನಪ್ಪ, ನೀವು ಫೀಸೇ ಕೊಟ್ಬಿಡಿ, ನಾನು ಫೀಸ್ ತೊಗೊಂಡು ಕೇಸ್ ನಡೆಸ್ತೀನಿ. ಹಾಂ, ಇದರಲ್ಲಿ ಸಹಿ ಮಾಡಿರೋದು ನಿಮ್ಮ ತಾಯಿ ತಾನೇ? ಹೌದು ಸರ್, 100% ನಮ್ಮ ತಾಯಿದ ಸಿಗ್ನೇಚರು. ಭಾಳ ಖುಷಿಯಿಂದ ಮಾಡಿಕೊಟ್ರು ಪಾಪ. ಗಗನದ ಸೂರ್ಯ ಮನೆ ಮೇಲೆ, ಈ ನನ್ನ ಸೂರ್ಯ ಹಣೆ ಮೇಲೆ, ಚಿಲಿಪಿಲಿ ಹಾಡು ಎಲೆ ಮೇಲೆ, ನಿನ್ನ ಪ್ರೀತಿ ಹಾಡು ಎದೆ ಮೇಲೆ. ಗಾಳಿ ಗಾಳಿ ತಂಪು ಗಾಳಿ ಊರ ತುಂಬ ಇದೆಯೋ, ನಿನ್ನ ಹೆಸರ ಗಾಳಿಯೊಂದೇ ನನ್ನ ಉಸಿರಲ್ಲಿದೆಯೋ. ನಮ್ಮ ಪ್ರೀತಿ ಬೆಳಗು ಇತಿಹಾಸವು, ನಿನ್ನ ಸಹಚಾರವೇ ಚೈತ್ರ. ಅಲ್ಲಿ ನನ್ನ ಇಂಚರ ಅಮರ. ಎಷ್ಟು ಚೆನ್ನಾಗಿ ಹಾಡ್ತಾರೆ. ಇವ್ರ ಟ್ಯಾಲೆಂಟ್ನ ಹೊರಗಡೆ ಹೇಳ್ಕೊಡಿ ಅಂದರೆ ಬೇಡ ಅಂತಾರೆ. ಇವ್ರು ಹೇಳಿದ್ರು ಅಂತ ನಾನು ಸುಮ್ಮನೆ ಇರೋಕ್ಕಾಗತ್ತಾ? ತುಂತುರು ಅಲ್ಲಿ ನೀರ ಹಾಡು, ಕಂಬನ ಇಲ್ಲಿ ಪ್ರೀತಿ ಹಾಡು. ಹಗಲಿರಲಿ ഇരുളിರಲಿ ನೀಲಿರದೆ ಹೇಗಿರಲಿ, ನನ್ನ ತುಂಬು ಹೃದಯ ನೀ ತುಂಬಿದೆ, ನಿನ್ನ ಈ ತುಂಬು ಪ್ರೀತಿಯನು ಕಣ್ಣ ಹಾಡಂತೆ ಕಾಯುವೆನು. ನಿಮಗೆ ಹೇಳಿದ್ರೆ ಅಪ್ಲೋಡ್ ಮಾಡೋಕ್ಕೆ ಬಿಡಲ್ಲ, ಅದಕ್ಕೆ ನಿಮಗೆ ಹೇಳ್ದೇ ಅಪ್ಲೋಡ್ ಮಾಡ್ತೀನಿ. ಈಗ ನೋಡಿ, ನಿಮ್ಮ ಮುಖ ಕಾಣ್ದೇ ಇದ್ರೂ ನೀವು ಹಾಡಿನ ಟ್ಯಾಲೆಂಟು ಎಲ್ರಿಗೂ ಗೊತ್ತಾಗತ್ತೆ. ಇಷ್ಟು ಚೆನ್ನಾಗಿ ಹಾಡ್ತಿರೋದು ಯಾರು ಅಂತ ಕೇಳೋಕ್ಕೆ ಶುರು ಮಾಡ್ತಾರೆ. ಆಗ ನಿಮ್ಮ ಹತ್ರ ಹೇಳ್ತೀನಿ. ಏನು ಯೋಚನೆ ಮಾಡ್ತಾ ಇದ್ದೀರಾ? ಇನ್ನೇನು ಯೋಚನೆ ಮಾಡಲಿಲ್ಲ ಅಂತ. ಲಕ್ಷ್ಮಿ ಮನೆಗೆ ದುಡ್ಡು ಕೊಡೋಕ್ಕೆ ಹೋಗಿದ್ದಾಗ ಲಕ್ಷ್ಮಿನ ಸರಿಯಾಗಿ ನೋಡೋಕ್ಕೂ ಆಗಲಿಲ್ಲ, ಮಾತಾಡ್ಸೋಕ್ಕೂ ಆಗಲಿಲ್ಲ. ಈ ಸಮಸ್ಯೆನ ಹೇಗೆ ಅವ್ರಿಗೆ ಅರ್ಥ ಮಾಡಿಸೋದಂತ ನನಗೆ ಅರ್ಥ ಆಗ್ತಿಲ್ಲ. ಇದರಲ್ಲಿ ಯೋಚನೆ ಮಾಡೋಕ್ಕೆ ಏನ್ರಿ ಇದೆ? ಇನ್ನೊಂದ್ಸಲ ಲಕ್ಷ್ಮಿ ಮನೆಗೆ ಹೋಗಿ ಮಾತಾಡ್ಸಿದ್ರೆ ಆಯಿತು. ಮಾತಾಡೋದ್ರಿಂದ ಸಮಸ್ಯೆ ಪರಿಹಾರ ಆಗುತ್ತೆ ಅಂತ ನನಗನ್ನಿಸ್ತಾ ಇಲ್ಲ. ಮಾತಿನಿಂದ ಎಂತೆಂಥ ಯುದ್ಧಗಳೇ ನಿಂತಿರುವಾಗ ನೀವು ಮಾತಾಡ್ಸಿದ್ರೆ
ದೂರ ಆಗಿರೋ ತಂಗಿ ಮತ್ತೆ ವಾಪಸ್ ಬಂದು ನಿಮ್ಮನ್ನ ಒಪ್ಕೊಳ್ದೇ ಇರ್ತಾಳ? ಮೊನ್ನೆ ಆಕ್ಸಿಡೆಂಟ್ ಆಗದೆ ಹೋಗಿದ್ದಿದ್ರೆ ಇಷ್ಟೊತ್ತಿಗೆಲ್ಲ ಸರಿ ಹೋಗ್ತಾ ಇತ್ತು. ಅದರಿಂದ ಸರಿ ಹೋಗುತ್ತೆ ಅನ್ನೋದು ಆಗಿದ್ದಿದ್ರೆ ನಾವು ಕೊಟ್ಟಿರೋ ದುಡ್ಡನ್ನು ಅವಳು ಬೇಡ ಅಂದಿದ್ರೆ ವಾಪಸ್ ಅವಳೇ ತಂದು ಕೊಡ್ತಿದ್ಲು. ಅದನ್ನು ಬಿಟ್ಟು ಅವ್ರ ಮಕ್ಕಳ ಕೈಲಿ ದುಡ್ಡನ್ನ ವಾಪಸ್ ಕೊಟ್ಟು ಕಳಿಸ್ತಾ ಇರಲಿಲ್ಲ. ಇದು ನನಗೆ ಅವಮಾನ ಮಾಡ್ದಂಗೆ ಅಲ್ವಲ್ಲ ಅಂತ. ಇದರಲ್ಲಿ ಅವಮಾನ ಏನ್ರಿ ಇದೆ? ಇದು ಅವಳ ಸ್ವಾಭಿಮಾನ ಅಷ್ಟೇ. ಅವಳಿಗಷ್ಟು ಸ್ವಾಭಿಮಾನ ಇಲ್ಲದೆ ಹೋಗಿದ್ದಿದ್ರೆ ಇಷ್ಟು ವರ್ಷಗಳು ನಿಮ್ಮಿಂದ ದೂರ ಎತ್ತಿದ್ಲ ಹೇಳಿ? ಮನೆ ಕಟ್ಟಿನೇ ಈ ಮನೆ ಕಾಲಿಡ್ತೀನಿ ಅಂತ ಹೇಳಿ ಹೋದ್ಮೇಲೆ ಅವಳಿಗೆ ಎಷ್ಟು ಸ್ವಾಭಿಮಾನ ಇದೆ ಅಂತ ನೀವು ಅರ್ಥ ಮಾಡ್ಕೋಬೇಕಾಗಿತ್ತು. ಅವಳು ಯಾವತ್ತೂ ದುಡ್ಡಿಗೆ ಆಸೆ ಪಟ್ಟವಳೇ ಅಲ್ಲ ರೀ. ಅವಳು ಬಯಸ್ತಾ ಇದ್ದಿದ್ದು ನಿಮ್ಮ ಪ್ರೀತಿ ಮಾತ್ರ. ಅದಕ್ಕೆ ಇನ್ನೊಂದ್ಸಲ ಅವಳ ಹತ್ರ ಮಾತಾಡಿ. ನನಗೇನಿದು ಸರಿ ಕಾಣಿಸ್ತಿಲ್ಲ ಲಲಿತಾ. ಬೇರೆ ದಾರಿ ಏನಾದರೂ ಇದ್ರೆ ಹೇಳು. ಹಾಗಾದರೆ ಅವ್ರ ಮಕ್ಕಳಲ್ಲಿ ಯಾರನ್ನಾದ್ರೂ ಒಬ್ಬನ್ನ ಕರೆಸಿ ಮಾತಾಡಿ, ಆಗಿರೋದನ್ನ ಅವ್ರ ಹತ್ರ ಹೇಳ್ಕೊಳ್ಳಿ. ಅವರೇ ಲಕ್ಷ್ಮಿ ಹತ್ರ ಮಾತಾಡಿ ನಿಮ್ಮಿಬ್ಬರನ್ನ ಒಂದು ಮಾಡಕ್ಕೆ ನೋಡ್ತಾರೆ. ಸರಿ ಲಲಿತಾ, ಇದೊಂದು ಪ್ರಯತ್ನ ಮಾಡ್ತೀನಿ. ಇದ್ರ ಮೇಲೆ ದೇವರಿಚ್ಛೆ. ಹೀಗೆ ಇವ್ರ ಮನಸ್ಸು ತಂಗಿಬೇಕು ಅಂತ ಹಂಬಲಿಸ್ತಾ ಇದೆ. ಅಪ್ಪ ದೇವ್ರೆ, ಆದಷ್ಟು ಬೇಗ ಅಣ್ಣ ತಂಗಿನೂ ಒಂದು ಮಾಡಪ್ಪ. ಅಲ್ಲ, ಇವನು ಇಷ್ಟೆಲ್ಲ ಓಡಾಡ್ತಿದ್ದಾನೆ, ನಿಜವಾಗ್ಲೂ ಇದೆಲ್ಲ ವರ್ಕ್ ಆಗುತ್ತಾ ಅಂತ. ಬೇಡ ಅಂದರೆ ಇವನು ಕೋಪ ಮಾಡ್ಕೋತಾನೆ, ನಿನಗೆ ಬೇಡ ಅಂದರೆ ಬಿಡು, ಬರೋದ್ನೆಲ್ಲ ನಾನೊಬ್ಬನೇ ತಗೋತೀನಿ ಅಂತ ಹೇಳ್ತಾನೆ. ಕರ್ಮ, ಇದೆಲ್ಲ ನೋಡ್ತಿದ್ರೆ ಇರ್ಲಾರ್ದೆ ಇರುವೆ ಬಿಟ್ಕೋತಿದೀವ ಅಂತ ಅನ್ನಿಸ್ತಾ ಇದೆ. ಹರೀಶ, ರಿಜಿಸ್ಟರ್ ಪೋಸ್ಟ್ ಮಾಡ್ದೆ ಕಣೋ. ಅನ್ಕೊಂಡಿದ್ದೆಲ್ಲ ಯಶಸ್ವಿಯಾಗಿ ಆಯ್ತು. ಆ ಪೋಸ್ಟ್ ನೋಡ್ತಿದ್ದಂಗೆ ನಮ್ಮ ಮಾವ ಗಡಗಡ ಅಂತ ನಡಿಗೆ ನಮ್ಮನ್ನು ಹುಡ್ಕೊಂಡು ಓಡೋಡಿ ಬರ್ಬೇಕು. ಅವರೇ ಓಡ್ ಬರ್ತಾರೋ, ನಮ್ಮನ್ನೇ ಊರು ಬಿಟ್ಟು ಓಡ್ ಹೋಗುವಾಗ ಮಾಡ್ತಾರೋ, ದೇವ್ರಿಗೆ ಗೊತ್ತು. ನೀನು ಯಾಕೋ ಇಷ್ಟೊಂದು ಭಯ ಪಡ್ತೀಯಾ? ನಾವು ಮಾಡಿರೋದು ಕರೆಕ್ಟ್ ಆಗಿದೆ, ಕಾನೂನಿನ ಪ್ರಕಾರ ನಾವು ಹೋಗಿದ್ದೀವಿ. ಏನೋ ತಪ್ಪಿದೆ ಅದಲ್ವೋ? ಅವರು ದುಡ್ಡಿರೋರು, ಅವ್ರು ಇಷ್ಟು ವರ್ಷ ಕಷ್ಟಪಟ್ಟು ಸಂಪಾದಿಸಿರೋ ಆಸ್ತಿನ ನಾವು ಕಿತ್ಕೋತೀವಿ ಅಂದಾಗ ಅವ್ರು ಸುಮ್ಮನೆ ಇದ್ಬಿಡ್ತಾರ? ಅದು ಅಲ್ಲದೆ ಇದೆಲ್ಲ ಅಮ್ಮಂಗೆ ಇಷ್ಟ ಆಗುತ್ತೋ ಇಲ್ವೋ ನೋಡೋ. ನನ್ನನ್ನು ಕೇಳಿದ್ರೆ ಆ ರಿಜಿಸ್ಟರ್ ಪೋಸ್ಟ್ ಕಳಿಸಿದೆಯಲ್ಲ ಅದನ್ನು ವಾಪಸ್ ತೊಗೊಂಡ್ಬಿಟ್ರೆ ವಾಸಿ ಅಂತ ನನಗನ್ಸತ್ತ. ಒಳ್ಳೆ ಹೆದರು ಪುಕ್ಲ ಕಣ. ನಿನ್ನ ಸುಮ್ಮನೆ ಹೆದರ್ಕೋತೀಯ. ಅಪ್ಪನ ಆಸ್ತಿ ಮಗಳಿಗೆ ಸಿಗಬೇಕು ಅಂದರೆ ಹೆಣ್ಮಕ್ಳಿಗೆ ಸಿಗಬೇಕು ಅಂತ ಕಾನೂನೆಲ್ಲ ಇದೆ. ನಾವು ಯಾಕೋ ಭಯಪಡಬೇಕು? ಅವ್ರಿಗೆ ಬೇಡ ಅಂದರೆ ಬಿಡು, ನಾವು ಇಟ್ಕೊಳ್ಳೋಣ. ಅವ್ರಿಗೇನು ಕಾಡು ಬಾ ಊರು ಹೋಗು ಅಂತಿದೆ. ನಾಡಲ್ಲಿ ಬದುಕಬೇಕಾಗಿರೋದು ನಾವು ತಾನೇ, ಅನುಭವಿಸ್ಬೇಕಣ. ನೀನು ಏನೇನೋ ಹೇಳಿ ನನಗೂ ಭಯಪಡಿಸ್ಬೇಡ. ನೋಡ, ನಾವು ಒಂದು ಹೆಜ್ಜೆ ಮುಂದಿಟ್ಟಿದ್ದೀವಿ, ಇನ್ನೊಂದು ಹೆಜ್ಜೆ ಮುಂದಿಡೋದಕ್ಕೆ ಕಷ್ಟ ಆಗಲ್ಲ. ಇನ್ನೊಂದು ತಲೆ ಕೆಡಿಸ್ಕೊಬಿಡ ಕಣ, ನಾನು ಇದ್ದೀನಿ. ನೀನು ಸುಮ್ಮನೆ ನನ್ನ ಜೊತೆ ಆರಾಮಾಗಿರೋ ಅಷ್ಟೇ. ಸರಿ, ಏನೋ ಮಾಡ್ಕೊಳಪ್ಪ. ಆದರೆ ನಿನ್ನ ಹುಷಾರಲ್ಲಿ ನೀನಿರೋ. ದುಡ್ಡು ಆಸ್ತಿಗೆ ಏನೆಲ್ಲ ನಡೀತದೆ ಅಂತ ನೀನು ಓದ್ತಾನೆ ಇದೆಯಾ, ನೋಡ್ತಾನೆ ಇದೆಯಾ? ಅಲ್ಲ, ಒಡ ಹುಟ್ಟಿದ ತಂಗಿನೇ ಮನೆಯಿಂದ ಹೊರಗೆ ಹಾಕಿದ್ದಾರೆ ಅಂದರೆ ನಾವೆಲ್ಲ ಯಾವ ಲೆಕ್ಕನ? ನೋಡ, ಅವನು ನರಸಿಂಹ ಆದರೆ ನಾನು ಉಗ್ರ ನರಸಿಂಹ. ದಿನ ಬೆಳಗ್ಗೆ ಆದರೆ ದುಡ್ಡು ವಸೂಲು ಮಾಡ್ತೀನಿ. ಅವನ ಮೆಂಟಾಲಿಟಿ ಏನು ಅಂತ ನನಗೆ ಗೊತ್ತಿಲ್ವಾ? ನೀನು ತಲೆ ಕೆಡ್ಸ್ಕೊಬೇಡ ಕಣ. ಬಾರ, ದಮೋಡಿಯೋಣ ಬಾ. ಲಕ್ಷ್ಮಿ, ನಾನು ನಿನ್ನೊಂದು ವಿಚಾರ ಹೇಳ್ತೀನಿ, ನೀನು ಮುಕ್ತ ಮನಸ್ಸಿಂದ ಕೇಳ್ಕೋಬೇಕು, ಬೇಜಾರು ಮಾಡ್ಕೊ. ಏನ್ರಿ, ನಿಮ್ಮ ಮಾತಿಗೆ ನಾನು ಯಾವತ್ತಾದ್ರೂ ಬೇಜಾರು ಮಾಡ್ಕೊಂಡಿದ್ದೀನ? ಅದೇನು ಹೇಳಿ. ಲಕ್ಷ್ಮಿ, ಇಷ್ಟು ವರ್ಷ ನಿಮ್ಮ ಅಣ್ಣನ ವಿಚಾರದಲ್ಲಿ ಅದೇನೋ ಒಂಥರ ದ್ವೇಷ ಬೆಳೆಸ್ಕೊಂಡ್ಬಿಟ್ಟಿದ್ದೀವಿ. ಅಂದ್ರೆ ಅವ್ರು ಮಾಡಿ ಸರಿ ಅಂತ ನಾನು ಹೇಳ್ತಿಲ್ಲ. ಅವರು ನಮ್ಮ ಜೊತೆ ಕೆಟ್ಟ ನಡ್ಕೊಂಡಿದ್ದಾರೆ, ನಿಮ್ಮಣ್ಣ ನಮ್ಮ ಮೇಲೆ ಕೈ ಮಾಡಿದ್ರೆ ಎಲ್ಲ ನಿಜ. ನೀನು ಸಹ ಅವ್ರ ಮುಖದ ಮೇಲೆ ಸವಾಲಾಗಿ ಬಂದಿದ್ಯಾ. ಎಷ್ಟೇ ಕಷ್ಟ ಆದ್ರೂ ಲಕ್ಷ್ಮೀ ನಿವಾಸ ಕಟ್ಟೆ ಕಟ್ಟಿಸ್ತೀನಿ ಅಂತ ನನಗೆ ನಂಬಿಕೆ ಇದೆ, ನನ್ನ ಮೇಲೆ ನಿಮಗೂ ನಂಬಿಕೆ ಇದೆ. ಅವ್ರಿಂದ ನಾವು ಯಾವ ನಿರೀಕ್ಷೆನೂ ನಾವು ಮಾಡ್ತೀವಿ. ಹಾಗಂದ ಮೇಲೆ ನಾವು ಈ ದ್ವೇಷ ಯಾಕೆ ಇಟ್ಕೋಬೇಕು?
ನೀನು ನಿನ್ನ ತವ್ರ ಮನೆಗೆ ಹೋಗಿ ಬರ್ಬೇಕು ಲಕ್ಷ್ಮಿ. ಏನ್ರಿ ಹೇಳ್ತಿದ್ದೀರಾ ನೀವು? ಹೌದು ಲಕ್ಷ್ಮಿ. ಇನ್ನು ಎಷ್ಟು ದಿನ ಅಂತ ಈ ದ್ವೇಷ ಮನಸ್ಸಲ್ಲಿ ಇಟ್ಕೊಂಡು ಕೊಡ್ತೀಯ? ನಾವೇನ್ ಚಿಕ್ಕವ್ರ? ನಮಗ್ ಮಕ್ಕಳಾದ್ರು ಮೊಮ್ಮಕ್ಕಳಾದ್ರು. ನೋಡಿ ಲಕ್ಷ್ಮಿ, ನನಗೆ ನೀನು ನಿನ್ನ ತವ್ರ ಮನೆಗೆ ಹೋಗ್ಬೇಕು. ನಿಮ್ಮ ಅಣ್ಣನ ಜೊತೆ, ಅತ್ತಿಗೆ ಜೊತೆ, ನಿಮ್ಮ ತಂದೆ ಜೊತೆ ಮಾತಾಡ್ಬೇಕು ಲಕ್ಷ್ಮಿ. ಪಾಪ ಅವ್ರಿಗೆ ವಯಸ್ಸಾಗಿದೆ, ಮಗಳ ಜೊತೆ ಮಾತಾಡ್ಬೇಕು ಅಂತ ಅವ್ರಿಗೆ ಆಸೆ ಇರಲ್ಲ. ವೆಂಕಿ, ಏನಪ್ಪ ಇಲ್ಲಿ ಹೇಗಿದ್ಯಾ? ರೀ, ನಾನೇ ವೆಂಕಿನ ಬರಕ್ ಹೇಳಿದ್ದು. ಹೌದಾ? ಯಾಕೆ ಲಕ್ಷ್ಮಿ? ಅದೇ ಮೊನ್ನೆ ಬ್ಯಾಗ್ ಕೊಟ್ಟು ಕಳ್ಸಿದ್ನಲ್ಲ, ಆ ಮನೇಲಿ ಯಾರು ಇದ್ರು ಏನೇನು ಅಂತ ತಿಳ್ಕೊಳಕಷ್ಟೇ. ವೆಂಕಿ, ನೀನ್ ಅವ್ರ ಮನೆಗೆ ಬ್ಯಾಗ್ ಕೊಡಕ್ ಹೋಗಿದ್ಯಲ್ಲ, ಆ ಮನೇಲಿ ಯಾರಿದ್ರು? ಮೀಸೆ ವಯಸ್ಸಾದವರು ಅವ್ರು ಇರ್ಲಿಲ್ವಾ? ವೆಂಕಿ, ಏನಿಲ್ಲಪ್ಪ. ಸರಿ, ನೀವು ಹೊರಡಿ. ಹುಷಾರ್ ಮಚ್ಚಲ್ವಿ? ಆಯ್ತಪ್ಪ. ನಾವು ಒಂದ್ ಹೆಜ್ಜೆ ಮುಂದೆ ಇಡೋಣ, ಸಂಬಂಧ ಸರಿ ಮಾಡ್ಕೊಳ್ಳೋಣ. ಇದರಲ್ಲಿ ಏನೂ ತಪ್ಪಿಲ್ಲ. ನಿಮ್ಮ ಅಣ್ಣನ ಜೊತೆ, ಅತ್ತಿಗೆ ಜೊತೆ, ಅದರಲ್ಲೂ ನಿಮ್ಮ ತಂದೆ ಜೊತೆ ನೀನು ಮಾತಾಡಬೇಕು. ಯೋಚನೆ ಮಾಡಿ ನೋಡು ಲಕ್ಷ್ಮಿ, ನಾವೇನಿಲ್ಲಿ 100 ವರ್ಷ ನಾವು ಬದುಕ್ತೀವಿ. ಈಗಲೇ ವಯಸ್ಸಾಗಿದೆ. ಈ ವಯಸ್ಸಲ್ಲಾದ್ರೂ ಆ ಹಠ, ಹಗೆತನ ಅದನ್ನೆಲ್ಲ ಬಿಟ್ಟು ನಮ್ಮೊಳಗಡೆ ಏನೋ ಒಂದು ನೆಮ್ಮದಿ ಕಂಡುಕೋಬೇಕು ಲಕ್ಷ್ಮಿ. ಅದೇನೋ ಗಾದೆ ಮಾತ್ರ ಇದ್ದಾರೆ ನೋಡು, ಗೆದ್ದವನು ಸೋತ, ಸೋತವನು ಸತ್ತ. ಹಾಗಾಗುತ್ತೆ. ಇಲ್ಲಿ ನಾವು ಗೆದ್ವಿ, ಅವ್ರು ಗೆದ್ರು ಅನ್ನೋದು ಮುಖ್ಯ ಅಲ್ಲ, ಸಂಬಂಧ ಮುಖ್ಯ. ಸಂಬಂಧ ಅನ್ನೋದು ದೊಡ್ಡದು ಲಕ್ಷ್ಮಿ, ತುಂಬಾ ದೊಡ್ಡದು. ನನಗೆ ಎಷ್ಟು ಗೊತ್ತೋ ಅದನ್ನ ಹೇಳಿದ್ದೀನಿ. ನಿರ್ಧಾರ ನಿನಗೆ ಬಿಟ್ಟಿದ್ದೀನಿ.